ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ ಪಟ್ಟಣದ ಆಗ್ನೇಯ ಮೂಲೆಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕಣಿವೇನಹಳ್ಳಿ ಗ್ರಾಮದ ಚಿತ್ರಣ ನಿಮಗಾಗಿ. ಈ ಕಣಿವೇನಹಳ್ಳಿ ಎಂಬುವ ಹೆಸರು ಈ ಊರಿಗೆ ಹೇಗೆ ಬಂತು ಅಂದರೆ, ಪಾವಗಡ ಪ್ರದೇಶವು ಐತಿಹಾಸಿಕ ಕೋಟೆ, ಬೆಟ್ಟಗಳು ಮತ್ತು ಕಲ್ಲಿನ ಗುಡ್ಡಗಳಿಗೆ ಹೆಸರುವಾಸಿಯಾಗಿದೆ. ಪಾವಗಡದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಈ ಊರು ಪಾವಗಡದ ಸುತ್ತಮುತ್ತಲಿನ ಬೆಟ್ಟಗಳ ಸಾಲಿನ ಕಣಿವೆ ಅಂದರೆ ತಗ್ಗು ಭಾಗದಲ್ಲಿ ರೂಪುಗೊಂಡಿದ್ದರಿಂದ ಸ್ಥಳೀಯರು ಇದನ್ನು ಕಣಿವೇನಹಳ್ಳಿ ಎಂದು ಕರೆಯಲಾರಂಭಿಸಿದರು. ಪಾವಗಡ ತಾಲೂಕಿನ ಕಣಿವೇನಹಳ್ಳಿಯ ಬಳಿಯೂ ಸುತ್ತಮುತ್ತಲಿನ ಸಣ್ಣ ಬೆಟ್ಟಗಳು, ಗುಡ್ಡಗಳ ನಡುವೆ ಇಂತಹ ತಗ್ಗು ಪ್ರದೇಶ ಅಥವಾ ಕಣಿವೆ ಪ್ರದೇಶ ಇರುವುದನ್ನು ಕಾಣಬಹುದು. ಈಗ ನೋಡ್ತಾ ಇರ್ತಕ್ಕಂಥದ್ದು ಆ ಕಣಿವೇನಹಳ್ಳಿಯ ಚಿಕ್ಕ ಕೆರೆಯ ಚಿತ್ರಣ. ಕಣಿವೇನಹಳ್ಳಿಯ ಊರ ಮಧ್ಯಭಾಗದಲ್ಲಿ ವೀರಾಂಜನೇಯ ಸ್ವಾಮಿ ದೇವಾಲಯ ಇದೆ. ಏಕಶಿಲಾ ಪರಿಹಾರ ಮೂರ್ತಿ ಇದಾಗಿದ್ದು ಬಂಡೆಯ ಮೇಲೆ ಕೆತ್ತಲಾದ ವೀರಾಂಜನೇಯನ ಭಂಗಿಯಲ್ಲಿದೆ ಅಥವಾ ವೀರಮುದ್ರೆಯಲ್ಲಿದೆ. ಈ ವಿಗ್ರಹವು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯ ನೀಡುವ ಮುದ್ರೆಯಲ್ಲಿದ್ದರೆ ಎಡಗೈಯನ್ನು ಸೊಂಟದ ಮೇಲಿಟ್ಟು ವಜ್ರಮುಷ್ಟಿಯನ್ನು ಹಿಡಿದುಕೊಂಡಂತೆ ಕೆತ್ತಲಾಗಿದೆ. ಸ್ವಾಮಿಯ ಬಾಲವು ಮೇಲಕ್ಕೆ ಸುತ್ತಿಕೊಂಡು ಬಂದು ಶಿರಸ್ಸಿನ ಮೇಲ್ಭಾಗದಲ್ಲಿ ಅಲಂಕಾರಿಕವಾಗಿ ವ್ಯಾಪಿಸಿದೆ. ಪಾವಗಡ ಪ್ರದೇಶವು ಚಾರಿತ್ರಿಕವಾಗಿ ವಿಜಯನಗರ ಸಾಮ್ರಾಜ್ಯ ಮತ್ತು ತದನಂತರ ಪಾವಗಡ ಪಾಳೇಗಾರರ ಆಳ್ವಿಕೆಗೆ ಒಳಪಟ್ಟಿದ್ದು, ಆ ಅವಧಿಯಲ್ಲಿ ಗ್ರಾಮಗಳ ರಕ್ಷಣೆಗಾಗಿ ಕಣಿವೆಗಳು ಮತ್ತು ಗಡಿ ಭಾಗಗಳಲ್ಲಿ ಬಂಡೆಗಳ ಮೇಲೆ ಆಂಜನೇಯನ ವಿಗ್ರಹವನ್ನು ಕೆತ್ತುವ ಪರಂಪರೆ ಇತ್ತು. ಸ್ಥಳೀಯರ ನಂಬಿಕೆಯಂತೆ ಕಣಿವೇನಹಳ್ಳಿ ಆಂಜನೇಯ ಸ್ವಾಮಿಯು ಯಾವುದೇ ಕಷ್ಟ ಕಾರ್ಪಣ್ಯಗಳು, ದೃಷ್ಟಿದೋಷಗಳು ಅಥವಾ ದುಷ್ಟ ಶಕ್ತಿಗಳ ಕಾಟವಿದ್ದರೂ ಭಕ್ತರನ್ನು ಸಾಕಿ ಸಲಹಿ ರಕ್ಷಿಸುವ ಅಭಯ ಹಸ್ತ ನೀಡಿದ್ದಾನೆ. ಮನೆಗಳಲ್ಲಿ ಶಾಂತಿ, ಆರೋಗ್ಯ ಹಾಗೂ ನೆಮ್ಮದಿಯನ್ನು ಕರುಣಿಸುವ ಶಕ್ತಿ ಈ ಆಂಜನೇಯ ಸ್ವಾಮಿಗಿದೆ ಎಂಬ ದೃಢವಾದ ನಂಬಿಕೆ ಕಣಿವೇನಹಳ್ಳಿ ಗ್ರಾಮಸ್ಥರಲ್ಲಿ ಇದೆ. ಈಗ ದೇವಾಲಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ಶಿವ ದೇವಾಲಯ ಊರ ಮಧ್ಯಭಾಗದಲ್ಲಿದೆ. ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿದೆ. ಇದರ ದೇವಾಲಯದ ಮುಂಭಾಗದಲ್ಲಿ ನಂದಿಯ ವಿಗ್ರಹವನ್ನು ಕೆತ್ತಲಾಗಿದೆ. ಇದು ಇತ್ತೀಚಿನ ದಿನದಲ್ಲಿ ನಿರ್ಮಿಸಲ್ಪಟ್ಟಿರುವಂತಹ ದೇವಾಲಯವಾಗಿ ಇದು ಕಂಡುಬರುತ್ತೆ. ಇದು ಊರ ಮಧ್ಯಭಾಗದಲ್ಲಿದೆ. ಪೋತಲಪ್ಪ ಅಥವಾ ಪಾತಣ್ಣನ ಗುಡಿ ಕಟ್ಟಡ ಹಾಗೂ ವಾಸ್ತುಶಿಲ್ಪ ಹೇಗಿದೆ ಅಂದರೆ, ಇದು ಸುತ್ತಲೂ ತೆರೆದ 4 ಕಂಬಗಳ ಸುಂದರ ಮಂಟಪ ಮಾದರಿಯ ಪುಟ್ಟ ಗುಡಿಯಾಗಿದೆ. ಪಾಳೇಗಾರರ ಕಾಲದಲ್ಲಿ ಊರಿನ ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರರನ್ನು, ಹಿರಿಯರು ಅಥವಾ ಕುಲದೇವರುಗಳನ್ನು ಗದ್ದುಗೆಗಳ ಅಥವಾ ವೀರಗಲ್ಲುಗಳ ರೂಪದಲ್ಲಿ ಪೂಜಿಸಿಕೊಂಡು ಬಂದಿರುವ ಪರಂಪರೆ ಇಲ್ಲಿದೆ. ಗುಡಿಯ ಒಳಗಿರುವ 3 ಮೂರ್ತಿ ಕಲ್ಲುಗಳು ಪ್ರಾಚೀನ ಕಾಲದ ವೀರಗಲ್ಲುಗಳ ಅಥವಾ ಮಹಾತ್ಮರ ಗದ್ದುಗೆಗಳ ಕುರುಹುಗಳಾಗಿದ್ದು, ಗ್ರಾಮದ ಐತಿಹಾಸಿಕ ಬೇರುಗಳು ಎಷ್ಟು ಆಳವಾಗಿವೆ ಎಂಬುದನ್ನು ಇವು ಸಾರುತ್ತಾ ನಿಂತಿವೆ. ಪಾತಣ್ಣ ಸ್ವಾಮಿಯನ್ನು ಕೆಲ ಕುಟುಂಬಗಳು ಕುಲದೇವರೆಂದು ಭಕ್ತಿಯಿಂದ ಆರಾಧಿಸುತ್ತಾರೆ. ಇದು ಕಣಿವೇನಹಳ್ಳಿಯ ವೀರ ಓಬಮ್ಮನವರ ದೇವಾಲಯ. ವೀರಾಗಿಣಿ ವೀರಗೊಲ್ಲಮಾತೆ ಶಿವಶರಣೆ ಓಬಮ್ಮನವರು ಜೀವಿಸಿದ್ದು 14ನೇ ಶತಮಾನದಲ್ಲಿ. ಜನುಮದಾತರು ಶರಣ ದಂಪತಿಗಳಾದ ನಾಗಪ್ಪ ಮತ್ತು ನಾಗಮ್ಮನವರು. ಜನ್ಮಭೂಮಿ ಸೀಮಾಂಧ್ರ ರಾಜ್ಯದ ಅನಂತಪುರ ಜಿಲ್ಲೆ ಗುತ್ತಿ ಪಟ್ಟಣದ ಪೆನಾದೊಡ್ಡಿ ಗ್ರಾಮ. 7 ಮಂದಿ ಅಕ್ಕಮಗಳ ಪೈಕಿ ಕಡೆಯ ಅಕ್ಕ ಕಡಗೊಟ್ಟು ಕಾವಲಮ್ಮನವರೇ ವೀರವನಿತ ಓಬವ್ವನವರು. ಇವರ ಜನನ ವಿಸ್ಮಯವಾದದ್ದು. ಕಾಡುಗೊಲ್ಲರ ಜನಪದ ಕಥಾವೀರ ಜುಂಜಪ್ಪ ಜನಿಸಿದಂತೆ ಇವರೂ ಕೂಡ ಬೆನ್ನಲ್ಲಿ ಹುಟ್ಟುತ್ತಾರೆ. ಇವರು ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ತಾರೆ. ಇವರ ಮೂಲ ಕಸುಬು ಪಶುಸಂಗೋಪನೆ
ಅದರಲ್ಲೂ ಹಸುಗಳ ಸಾಕಾಣಿಕೆ ಸರ್ವಶ್ರೇಷ್ಠ ಎಂದು ತಿಳಿದ ಓಬಮ್ಮನವರು 7 ಗೂಡಿನ ಯಥೇಚ್ಛ ಹಸುಗಳನ್ನು ಸಾಕಿದ್ದರು. ಮಧ್ಯ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಪಟ್ಟು ಸತ್ಯದ ಹಾದಿಯಲ್ಲಿ ಜಯ ಸಾಧಿಸಿ ಧೀರಾಗ್ರಣಿ ವೀರಾಗ್ರಣಿ ಆಗುತ್ತಾರೆ. ಇವರು ಅಪಾರ ಶಿವಶರಣೆಯಾಗಿದ್ದರಿಂದ ಪವಾಡಾದಿಗಳನ್ನು ಮಾಡಿ ಲೋಕದ ಕೀರ್ತಿಗೆ ಭಾಜನರಾಗುತ್ತಾರೆ. ಕೊನೆಗೆ ಪಶುಸಂಗೋಪನೆ, ಮೇವು, ನೀರಿನ ಹುಡುಕಾಟದಲ್ಲಿ ತಟಾಬಡಿಯುತ್ತಾ ಪಾವಗಡ ತಾಲೂಕಿನ ತಿರುಮಣಿ ಪಕ್ಕದಲ್ಲಿರುವ ಯರಬಂಚೆ ಗೇಟ್ ಸಮೀಪದಲ್ಲಿರುವ ಆಂಧ್ರ ಪ್ರದೇಶದ ಗರಿಮ್ಯಾಕಲಪಲ್ಲಿ ಎಂಬುವ ಗ್ರಾಮಕ್ಕೆ ಬಂದು ಹಲವಾರು ದಿನ ಬೀಡು ಬಿಟ್ಟು ಅಲ್ಲೇ ತಂಗುತ್ತಾರೆ. ಇಂದೂ ಕೂಡ ಗರಿಮ್ಯಾಕಲಪಲ್ಲಿಯಲ್ಲಿ ಶಿವಶರಣೆ ಓಬಮ್ಮನವರ ದೇವಾಲಯ ಇರುವುದನ್ನು ನಾವು ಗಮನಿಸಬಹುದು. ತದನಂತರ ಇದೇ ವೀರ ಓಬಮ್ಮನವರ ಭಕ್ತರು ಕಣಿವೇನಹಳ್ಳಿಯಲ್ಲೂ ಕೂಡ ಇದ್ದು ದೇವಾಲಯವನ್ನು ನಿರ್ಮಿಸಿಕೊಂಡು ವಿಶೇಷ ಸಂದರ್ಭಗಳಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳುತ್ತಾ ತಾಯಿಯ ಕೃಪೆಗೆ ಭಾಜನರಾಗಿರುತ್ತಾರೆ. ಇವರು ಸಾವಿರಾರು ಜನ ಭಕ್ತರ ಪಾಲಿಗೆ ಚಾಮುಂಡಿಯಾಗಿ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವ ರಕ್ಷಕಿ ದೇವತೆ ಇವರಾಗಿದ್ದಾರೆ. ಇವರ ದೇವಾಲಯ ಕಣಿವೇನಹಳ್ಳಿಯಲ್ಲಿ ಇದೆ. ಕಣಿವೇನಹಳ್ಳಿ ವೀರ ಓಬಮ್ಮ ದೇವಾಲಯದ ಅರ್ಚಕರು ಚಂದ್ರಶೇಖರ ಕೆ.ಬಿ. ರವರು. ಇದು ಕಂಬಾಲಪ್ಪ ಅಥವಾ ಕಂಬದ ನರಸಿಂಹನ ಸನ್ನಿಧಿ ನೋಡ್ತಾ ಇದ್ದೀರಿ. ಆ 2 ಕಂಬಗಳಿದಾವೆ ನೋಡಿ, ಅದಕ್ಕೇನೆ ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ತಾರೆ. ಆ ಹಿಂದ್ಗಡೆ ತುಗ್ಲಿ ಮರ, ಭಾಳ ದೊಡ್ಡ ಮರ ಇದು ಕಣಿವೇನಹಳ್ಳಿಯ ನೈಋತ್ಯ ಮೂಲೆಗೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಹೊಲಗಳ ಮಧ್ಯೆ ಇದೆ. ಇದರ ಪಕ್ಕದಿಂದ ರೈಲ್ವೆ ಟ್ರ್ಯಾಕ್ ಹೋಗಿದೆ. ಆ ಪ್ರದೇಶದಲ್ಲಿ ಕಂಬಾಲಪ್ಪನ ಸನ್ನಿಧಿ ಇರುವುದನ್ನು ನೋಡಬಹುದು. ಈ ಕಂಬಾಲಪ್ಪ ಯಾರು ಅಂದರೆ ಕಂಬದಿಂದ ಹೊಡೆದ ನರಸಿಂಹಸ್ವಾಮಿ ಈ ಕಂಬಾಲಪ್ಪ ಆಗಿದ್ದಾನೆ. ನರಸಿಂಹಸ್ವಾಮಿಯು ಕಂಬದಿಂದ ಉದ್ಭವಿಸಿದವನು ಎಂಬ ಪೌರಾಣಿಕ ನಂಬಿಕೆ ಇದೆ. ಆದ್ದರಿಂದ ಗ್ರಾಮೀಣ ಹಾಗೂ ಕಾಡಿನ ಭಾಗಗಳಲ್ಲಿ ನೈಸರ್ಗಿಕ ಕಲ್ಲು ಅಥವಾ ಕಲ್ಲಿನ ಕಂಬಗಳನ್ನೇ ನರಸಿಂಹಸ್ವಾಮಿಯ ಸಂಕೇತವಾಗಿ ಪೂಜಿಸುವ ಪದ್ಧತಿ ಕರ್ನಾಟಕದಾದ್ಯಂತ ಇದೆ. ಇದನ್ನು ಕಣಿವೇನಹಳ್ಳಿಯ ಗ್ರಾಮಸ್ಥರು ಕಂಬಾಲಪ್ಪ ಎಂದು ಕರೆಯುವ ವಾಡಿಕೆ ಇದೆ. ಗ್ರಾಮೀಣ ಸಂಸ್ಕೃತಿಯಲ್ಲಿ ಕಾಡಿನಂಚಿನಲ್ಲಿರುವ ಇಂತಹ ದೇವರುಗಳನ್ನು ಗಡಿ ದೇವತೆ ಅಥವಾ ಕಾವಲುಗಾರ ದೇವತೆ ಎಂದು ನಂಬಲಾಗುತ್ತೆ. ಕಣಿವೇನಹಳ್ಳಿಯ ಗ್ರಾಮಸ್ಥರಿಗೆ ಮತ್ತು ದನಕರುಗಳಿಗೆ ಹಾಗೂ ದುಷ್ಟ ಶಕ್ತಿಗಳಿಂದ ಯಾವುದೇ ತೊಂದರೆಯಾಗದಂತೆ ಕಾಯುವುದು ಈ ದೇವರ ಮೂಲ ಕೆಲಸ ಎಂಬ ನಂಬಿಕೆ ಈ ಕಣಿವೇನಹಳ್ಳಿಯ ಜನರಲ್ಲಿ ಇದೆ. ಇದು ಕಂಬಾಲಪ್ಪನ ಸನ್ನಿಧಿ. ಕಂಬಾಲಪ್ಪ ದೇವಾಲಯದ ಪೂರ್ವಕ್ಕೆ ಸ್ವಲ್ಪ ದೂರದಲ್ಲಿ ಒರಟಾದ ಕಲ್ಲಲ್ಲಿ ಕೆತ್ತಿರುವ ಶಿಲೆ ಇದು. ಕೈ ಮುಗಿದು ಅಂದರೆ ಅಂಜಲಿ ಮುದ್ರೆಯಲ್ಲಿ ನಿಂತಿರುವ ಭಕ್ತ ಅಥವಾ ವೀರನ ಕೆತ್ತನೆ ಇದಾಗಿದೆ. ಸ್ಥಳೀಯವಾಗಿ ಯಾವುದಾದರೂ ದೇವಾಲಯವನ್ನು ಕಟ್ಟಿಸಿದವರು ಅಥವಾ ದೇವಾಲಯಕ್ಕೆ ಭೂದಾನ ಮಾಡಿದವರ ಅಥವಾ ಈ ದೇವಾಲಯದ ಪೂಜಾರಿಗಳ ಅಥವಾ ಕಾವಲುಗಾರರ ಸ್ಮರಣಾರ್ಥ ಇಂತಹ ಕೆತ್ತನೆಯ ಕಲ್ಲುಗಳನ್ನು ನೆಡಲಾಗುತ್ತೆ. ಇದು ಯಾವುದಾದರೂ ಕಣಿವೇನಹಳ್ಳಿಯ ದೇವಾಲಯದ ಬಳಿ ಇರಬೇಕಾದ ಕಲ್ಲು ಹೊಲಗಳ ಮಧ್ಯೆ ಬಂದು ಸೇರಿಕೊಂಡಿದೆ. ಬಹುಶಃ ಕಂಬಾಲಪ್ಪನ ಸನ್ನಿಧಿಗೆ ಭೂದಾನ ಮಾಡಿದ ಭಕ್ತನ ಚಿತ್ರಣ ಇದಾಗಿರಬಹುದು. ಇದು ವೀರ ನಡಿಪಣ್ಣನ ಸಮಾಧಿ ಹಾಗೂ ವೀರಗಲ್ಲುಗಳು. ಪಾವಗಡದ ಇತಿಹಾಸ ಮತ್ತು ಜನಪದ ಕಥನಗಳ ಪ್ರಕಾರ ನಡಿಪಣ್ಣ ಅಥವಾ ನಡಿಪ ನಾಯಕ ಪಾವಗಡ ಸಂಸ್ಥಾನ ಅಥವಾ ಪಾಳೆಪಟ್ಟಿನ ಪ್ರಮುಖ ವೀರ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಈ ವೀರಗಲ್ಲು ಮತ್ತು ನಡಿಪಣ್ಣರವರ ವೀರಮರಣಕ್ಕೆ ಸಂಬಂಧಿಸಿದಂತೆ ಇತಿಹಾಸಕಾರರು ಹಾಗೂ ಸ್ಥಳೀಯ ಚರಿತ್ರೆಯಲ್ಲಿ ಮುಖ್ಯವಾಗಿ 3 ಪ್ರಮುಖ ಸಂಭವನೀಯ ಯುದ್ಧಗಳನ್ನು ಉಲ್ಲೇಖಿಸಲಾಗುತ್ತದೆ. 1638ರಿಂದ 1640 ಕಾಲಘಟ್ಟದಲ್ಲಿ ಬಿಜಾಪುರದ ಸುಲ್ತಾನನ ದಂಡನಾಯಕ ರಣದುಲ್ಲಾ ಖಾನ್
ಮತ್ತು ಶಹಾಜಿ ಭೋಂಸ್ಲೆ ನೇತೃತ್ವದ ಬೃಹತ್ ಸೈನ್ಯವು ಕರ್ನಾಟಕದ ಬಯಲು ಸೀಮೆಯ ಪಾಳೆಪಟ್ಟುಗಳ ಮೇಲೆ ದಾಳಿ ಮಾಡಿತ್ತು. ಪಾವಗಡ, ನಿಡಗಲ್ಲು ಮತ್ತು ಸುತ್ತಮುತ್ತಲಿನ ಕೋಟೆಗಳನ್ನು ವಶಪಡಿಸಿಕೊಳ್ಳಲು ಬಂದ ಬಿಜಾಪುರ ಸೈನ್ಯದ ವಿರುದ್ಧ ತಮ್ಮ ನಾಡಿನ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಲು ಹೋರಾಡುವಾಗ ನಡಿಪಣ್ಣನವರು ವೀರಮರಣ ಅಪ್ಪಿರಬಹುದು ಎಂಬುದು ಬಲವಾದ ಐತಿಹಾಸಿಕ ಊಹೆಗಳಲ್ಲಿ ಒಂದಾಗಿದೆ. ಆ ಕಾಲದಲ್ಲಿ ಪಾವಗಡ, ನಿಡಗಲ್ಲು, ಚಿತ್ರದುರ್ಗ, ರಾಯದುರ್ಗ ಹಾಗೂ ಮಡಕಸಿರ ಪಾಳೆಪಟ್ಟುಗಳ ನಡುವೆ ಗಡಿ ರಕ್ಷಣೆ ಮತ್ತು ಪ್ರದೇಶದ ಆಧಿಪತ್ಯಕ್ಕಾಗಿ ಆಗಾಗ ಯುದ್ಧಗಳು ನಡೀತಿದ್ವು. ತಮ್ಮ ರಾಜ್ಯದ ಗಡಿಯನ್ನು ಕಾಯುವಾಗ ಅಥವಾ ಶತ್ರು ಪಾಳೆಗಾರರ ಆಕ್ರಮಣವನ್ನು ಎದುರಿಸುವಾಗ ಕುದುರೆ ಸವಾರರಾಗಿ ಯುದ್ಧರಂಗಕ್ಕೆ ಧುಮುಕಿ ವೀರಾವೇಶದಿಂದ ಹೋರಾಡಿ ಪ್ರಾಣತ್ಯಾಗ ಮಾಡಿರಬಹುದು. ಚಿತ್ರದಲ್ಲಿರುವಂತೆ ಬಿಲ್ಲು, ಬಾಣ ಮತ್ತು ಖಡ್ಗ ಹಿಡಿದು ಕುದುರೆ ಏರಿ ಕಾಳಗ ಮಾಡುವ ದೃಶ್ಯ ಇದನ್ನು ಬೆಂಬಲಿಸುತ್ತೆ. ವಿಜಯನಗರದ ನಂತರದ ಕಾಲಘಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಶತ್ರು ಸೈನ್ಯ ಅಥವಾ ಕಳ್ಳ ಕಾಕರರ ಗುಂಪು ಊರಿನ ಹಸುಗಳನ್ನು ಹಾಗೂ ಸಂಪತ್ತನ್ನು ದೋಚಲು ಬಂದಾಗ ಊರಿನ ನಾಯಕರು ಮುಂಚೂಣಿಯಲ್ಲಿ ನಿಂತು ಹೋರಾಡ್ತಿದ್ರು. ವೀರಗಲ್ಲುಗಳ ಇತಿಹಾಸದಲ್ಲಿ ಬಹುತೇಕ ವೀರಗಲ್ಲುಗಳು ಗೋಗ್ರಹಣ ಅಂದರೆ ಹಸುಗಳ ರಕ್ಷಣೆ ಅಥವಾ ಊರಿನ ರಕ್ಷಣೆಗಾಗಿ ಪ್ರಾಣ ನೀಡಿದ ವೀರರ ಸ್ಮರಣಾರ್ಥ ಈ ವೀರಗಲ್ಲನ್ನು ಸ್ಥಾಪಿಸಿರಬಹುದು. ಈ ಮೂರರಲ್ಲಿ ಯಾವುದಾದರೂ ಒಂದು ಅಂಶವನ್ನು ಇಲ್ಲಿ ಆಧಾರವಾಗಿಟ್ಟುಕೊಳ್ಳಬಹುದು. ಈ ನಡಿಪಣ್ಣನ ವಂಶಸ್ಥರು ಪಾವಗಡ ಪಟ್ಟಣ, ಕಣಿವೇನಹಳ್ಳಿ ಹಾಗೂ ಕಣಿವೇನಹಳ್ಳಿಯ ಪೂರ್ವ ದಿಕ್ಕಿಗೆ 1 ಕಿಲೋಮೀಟರ್ ದೂರದಲ್ಲಿರುವ ನಾಯಕನಹಟ್ಟಿ ಗ್ರಾಮದಲ್ಲಿದ್ದಾರೆ. ಅವರೆಲ್ಲರೂ ನಡಿಪಣ್ಣನನ್ನು ಕುಲದೈವನನ್ನಾಗಿ ಮಾಡಿಕೊಂಡು ಪಾವಗಡ ಪಟ್ಟಣದ ಹಿಂದೂಪುರ ರಸ್ತೆಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡಿ ಪೂಜಿಸುತ್ತಾ ಬಂದಿರುವುದು ಇದನ್ನು ಕಾಣಬಹುದು. ಇದು ಕಣಿವೇನಹಳ್ಳಿಯ GHPS ಶಾಲೆಯ ಮುಂಭಾಗದಲ್ಲಿ ಇದೆ. ನಡುಗನ್ನಡ ಲಿಪಿಯಲ್ಲಿದೆ. ಅಕ್ಷರಗಳು ಪೂರ್ತಿ ಸವೆದಿವೆ. ದಾನ, ದತ್ತಿ, ಗಡಿಗುರುತು ಇಂಥವುಗಳನ್ನು ಇಂತಹ ಶಾಸನಗಳಲ್ಲಿ ಕೆತ್ತಲಾಗುತ್ತಿತ್ತು. ಈ ಶಾಸನದಲ್ಲಿರುವ ಅಕ್ಷರಗಳು ಸಂಪೂರ್ಣವಾಗಿ ನಶಿಸಿವೆ. ಕೆರೆಯ ಏರಿಯ ಮೇಲೆ ಇರುವ ಮಾರಿಕಾಂಬಾ ದೇವಾಲಯ. ಕಣಿವೇನಹಳ್ಳಿಗೆ ಚಿಕ್ಕ ಕೆರೆಯಿದ್ದು ಗ್ರಾಮೀಣ ಸಂಪ್ರದಾಯದಂತೆ ಕೆರೆಯ ಏರಿಯ ಮೇಲೆ ಮಾರಮ್ಮ ತಾಯಿಯನ್ನು ಪ್ರತಿಷ್ಠಾಪಿಸುವುದು ಅತ್ಯಂತ ಪ್ರಾಚೀನ ಪದ್ಧತಿ. ಕೆರೆ ನೀರು ಸಮೃದ್ಧವಾಗಿರಲಿ, ಏರಿ ಒಡೆಯದಿರಲಿ ಮತ್ತು ಗ್ರಾಮಕ್ಕೆ ಯಾವುದೇ ರೀತಿಯ ರೋಗ ರುಜಿನಗಳು ಹಾಗೂ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಈ ತಾಯಿ ರಕ್ಷಿಸುತ್ತಾಳೆ ಎಂಬ ಬಲವಾದ ನಂಬಿಕೆ ಈ ಜನರಲ್ಲಿ ಇದೆ. ಹೆಚ್ಚಾಗಿ ಈ ಮಾರಮ್ಮನ ಗುಡಿಗಳು ಊರಿನ ಗಡಿಯಲ್ಲಿ, ಕೆರೆಯ ಏರಿಯ ಮೇಲೆ ಅಥವಾ ಊರಿನ ಹೊರಭಾಗದಲ್ಲಿ ಇರುತ್ತವೆ. ಕಣಿವೇನಹಳ್ಳಿಯ ಊರ ಮುಂದಿನ ಅರಳಿಕಟ್ಟೆ. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷ ಮತ್ತು ನಾಗರ ಕಲ್ಲುಗಳ ಜೋಡಿ ಅತ್ಯಂತ ಪವಿತ್ರವಾದದ್ದು. ಕಣಿವೇನಹಳ್ಳಿಯ ಈ ಅರಳಿಕಟ್ಟೆಯು ಗ್ರಾಮಸ್ಥರ ಪವಿತ್ರ ಪ್ರಾರ್ಥನಾ ಸ್ಥಳವಾಗಿದೆ. ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಹಾಗೂ ಅರಳಿ ಮರದ ಪ್ರದಕ್ಷಿಣೆಯು ಸಂತಾನ ಭಾಗ್ಯ, ದೋಷ ನಿವಾರಣೆ ಮತ್ತು ಗ್ರಾಮದ ಕ್ಷೇಮಾಭಿವೃದ್ಧಿಗಾಗಿ ನಡೆಸುವ ಪ್ರಮುಖ ಜನಪದ ನಂಬಿಕೆಯಾಗಿದೆ. ಇದು ಬುಡ್ಡೆಕಲ್ಲು. ಇದನ್ನು ಕಾವಲು ಕಲ್ಲು, ಪೂಜಾ ಕಲ್ಲು ಅಂತಂದು ಸಮೇತ ಕರೀತಾರೆ. ಗ್ರಾಮೀಣ ನಂಬಿಕೆಯಂತೆ ಊರ ಬಾಗಿಲಿನಲ್ಲಿರುವ ಈ ಕಲ್ಲು ಕಣಿವೇನಹಳ್ಳಿ ಗ್ರಾಮಕ್ಕೆ ಯಾವುದೇ ದುಷ್ಟಶಕ್ತಿಗಳು, ರೋಗ ರುಜಿನಗಳು ಅಥವಾ ಕಂಟಕಗಳು ಪ್ರವೇಶಿಸದಂತೆ ತಡೆಯುವ ರಕ್ಷಾ ಕವಚ. ಈ ವಿಡಿಯೋ ಸಹಾಯಕ್ಕೆ ನಿಂತವರು ನಾರಾಯಣಪ್ಪ, ಹಿರಿಯ ಶಿಕ್ಷಕರು, GHPS ಕಣಿವೇನಹಳ್ಳಿ. ಈ ವಿಡಿಯೋಗೆ ಕೆಲವು ಮಾಹಿತಿಗಳನ್ನು ಕೊಟ್ಟವರು ಹನುಮಂತರೆಡ್ಡಿ ಕಣಿವೇನಹಳ್ಳಿರವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.